ಯಾರೂ ನಿನ್ನನ್ನು ಗಮನಿಸದಿದ್ದರೆ, ಜನರು ನಿನ್ನನ್ನು ಹಗುರವಾಗಿ ಪರಿಗಣಿಸಿದರೆ, ನಿನ್ನ ಶ್ರಮವನ್ನು ನೋಡಿ ನಗುತ್ತಿದ್ದರೆ, ಈ ವಿಡಿಯೋ ನಿನ್ನನ್ನು ಕೇವಲ ಪ್ರೇರೇಪಿಸುವುದಿಲ್ಲ. ಈ ವಿಡಿಯೋ ನಿನ್ನನ್ನು ಮೌನವಾಗಿ ಅಪಾಯಕಾರಿಯನ್ನಾಗಿ ಮಾಡುತ್ತದೆ. ಏಕೆಂದರೆ ಜಗತ್ತು ಶಬ್ದಕ್ಕೆ ಹೆದರುವುದಿಲ್ಲ, ಜಗತ್ತು ಹೆದರುವುದು ಶಿಸ್ತಿಗೆ, ಡಿಸಿಪ್ಲಿನ್. ಅಧ್ಯಾಯ 1. ಶಿಸ್ತು ಏಕೆ ಭಯ ಹುಟ್ಟಿಸುತ್ತದೆ. ಜನರು ಪ್ರತಿಭೆಯನ್ನು, ಟ್ಯಾಲೆಂಟ್ ನೋಡಿ ಪ್ರಭಾವಿತರಾಗುತ್ತಾರೆ, ಆದರೆ ಶಿಸ್ತನ್ನು ನೋಡಿ ಹೆದರುತ್ತಾರೆ. ಪ್ರತಿಭೆ ಊಹಿಸಲಾಗದ್ದು, ಆದರೆ ಶಿಸ್ತು ತಡೆಯಲಾಗದ್ದು. ಯಾವ ಮನುಷ್ಯ ಪ್ರತಿದಿನ ಒಂದೇ ರೀತಿ ಏಳುತ್ತಾನೋ, ಪ್ರತಿದಿನ ಒಂದೇ ರೀತಿ ಕೆಲಸ ಮಾಡುತ್ತಾನೋ, ಪ್ರತಿದಿನ ನೆಪಗಳನ್ನು, ಎಕ್ಸ್ಕ್ಯೂಸಸ್ ಹೇಳುವುದಿಲ್ಲವೋ, ಅವನು ನಿಯಂತ್ರಣಕ್ಕೆ ಮೀರಿದವನಾಗಿರುತ್ತಾನೆ. ಅಧ್ಯಾಯ 2. ಮ್ಯಾಕಿಯಾವೆಲ್ಲಿಯ ಶೀತಲ ತಿಳುವಳಿಕೆ. ನಿಕೋಲೋ ಮ್ಯಾಕಿಯಾವೆಲ್ಲಿಗೆ ತಿಳಿದಿತ್ತು, ಯಾರು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬಲ್ಲನೋ ಅವನು ಇತರರನ್ನು ನಿಯಂತ್ರಿಸುವ ಸ್ಥಿತಿಗೆ ತಲುಪುತ್ತಾನೆ. ಶಿಸ್ತು ಮೊದಲು ನಿನ್ನನ್ನು ಮುರಿಯುತ್ತದೆ, ಆಮೇಲೆ ನಿನ್ನನ್ನು ರೂಪಿಸುತ್ತದೆ. ಅಧ್ಯಾಯ 3. ಜನರು ಶಿಸ್ತಿನಿಂದ ಏಕೆ ಓಡಿ ಹೋಗುತ್ತಾರೆ. ಏಕೆಂದರೆ ಶಿಸ್ತು ನಿನ್ನನ್ನು ನೆಪಗಳಿಂದ ದೂರ ಮಾಡುತ್ತದೆ. ಇವತ್ತು ಮನಸ್ಸಿಲ್ಲ, ನಾಳೆ ಮಾಡುವೆ, ಪರಿಸ್ಥಿತಿ ಸರಿಯಿಲ್ಲ, ಶಿಸ್ತು ಇವೆಲ್ಲವನ್ನು ಮೌನಗೊಳಿಸುತ್ತದೆ. ಯಾವಾಗ ನೆಪಗಳು ಸಾಯುತ್ತವೋ ಆಗ ಅಹಂಕಾರ, ಈಗೋ ಹೆದರುತ್ತದೆ. ಅಧ್ಯಾಯ 4. ಭಯದ ನಿಜವಾದ ಕಾರಣ. ನೀನು ಹೆಚ್ಚು ಕೆಲಸ ಮಾಡುತ್ತೀಯಾ ಎಂದು ಜನರು ನಿನಗೆ ಹೆದರುವುದಿಲ್ಲ. ನೀನು ನಿರಂತರವಾಗಿದ್ದೀಯಾ, ಕನ್ಸಿಸ್ಟೆಂಟ್ ಎಂದು ಅವರು ಹೆದರುತ್ತಾರೆ. ನೀನು ವಿವರಣೆ ನೀಡುವುದಿಲ್ಲ, ದೂರುವುದಿಲ್ಲ. ನಿರಂತರತೆಯೇ ಅತ್ಯಂತ ದೊಡ್ಡ ಬೆದರಿಕೆ. ಅಧ್ಯಾಯ 5. ಶಿಸ್ತು ವರ್ಸಸ್ ಮೋಟಿವೇಶನ್. ಮೋಟಿವೇಶನ್ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಶಿಸ್ತು ಉಳಿಯುತ್ತದೆ. ಮೋಟಿವೇಟ್ ಆದ ಮನುಷ್ಯ ಗುಂಪಿನಲ್ಲಿರುತ್ತಾನೆ, ಶಿಸ್ತಿರುವ ಮನುಷ್ಯ ದಾರಿ ಮಾಡುತ್ತಾನೆ. ಅಧ್ಯಾಯ 6. ಮ್ಯಾಕಿಯಾವೆಲ್ಲಿಯ ಮೌನ ಆಯುಧ. ನಿಕೋಲೋ ಮ್ಯಾಕಿಯಾವೆಲ್ಲಿಯ ನೀತಿಯ ಪ್ರಕಾರ, ಯಾರು ಮೌನವಾಗಿ ಶಕ್ತಿಯನ್ನು ಸಂಚಯಿಸುತ್ತಾನೋ ಅವನನ್ನು ತಡೆಯಲು ಯಾರ ಬಳಿಯೂ ಸಮಯವಿರುವುದಿಲ್ಲ. ಶಿಸ್ತು ಸದ್ದು ಮಾಡುವುದಿಲ್ಲ, ಫಲಿತಾಂಶ ನೀಡುತ್ತದೆ. ಅಧ್ಯಾಯ 7. ಶಿಸ್ತಿನ ಮೊದಲ ನಿಯಮ. ಯಾರಾದರೂ ನೋಡುತ್ತಿರಲಿ ಅಥವಾ ಇಲ್ಲದಿರಲಿ, ಕೆಲಸ ನಡೆಯಲೇಬೇಕು. ಪ್ರಶಂಸೆ ಬೇಡ, ಪ್ರೋತ್ಸಾಹ ಬೇಡ, ಅನುಮೋದನೆ, ವ್ಯಾಲಿಡೇಷನ್ ಬೇಡ. ಇದೇ ಅಂಶ ನಿನ್ನನ್ನು ಸಾಮಾನ್ಯ ಜನರಿಂದ ಪ್ರತ್ಯೇಕಿಸುತ್ತದೆ. ಅಧ್ಯಾಯ 8. ದಿನಚರಿಯ ಮನೋವಿಜ್ಞಾನ. ದಿನಚರಿ, ರುಟೀನ್ ಬೇಸರ ತರಿಸಬಹುದು, ಆದರೆ ಬೇಸರದ ವಿಷಯಗಳೇ ಸಾಮ್ರಾಜ್ಯಗಳನ್ನು ನಿರ್ಮಿಸುತ್ತವೆ. ಗೊಂದಲವು ಗಮನ ಸೆಳೆಯುತ್ತದೆ, ಆದರೆ ದಿನಚರಿಯು ಅಧಿಕಾರವನ್ನು, ಅಥಾರಿಟಿ ತರುತ್ತದೆ. ಅಧ್ಯಾಯ 9. ಜನರು ಯಾವಾಗ ಹೆದರಲು ಶುರು ಮಾಡುತ್ತಾರೆ. ನೀನು ಸುಸ್ತಾಗುತ್ತಿಲ್ಲ ಎಂದು ಅವರು ಗಮನಿಸಿದಾಗ. ನೀನು ನಿಲ್ಲುತ್ತಿಲ್ಲ, ಭಾವುಕನಾಗುತ್ತಿಲ್ಲ, ನಿನ್ನ ಮುಖ ಶಾಂತವಾಗಿದೆ, ಆದರೆ ನಿನ್ನ ಫಲಿತಾಂಶ, ಔಟ್ಪುಟ್ ಭಯಾನಕವಾಗಿದೆ. ಇಲ್ಲೇ ಭಯ ಹುಟ್ಟುತ್ತದೆ. ಅಧ್ಯಾಯ 11. ಶಿಸ್ತು ಮತ್ತು ಭಾವನೆ. ಶಿಸ್ತು ಭಾವನೆಯ ಶತ್ರುವಲ್ಲ, ಅದು ಭಾವನೆಯ ಯಜಮಾನ. ನೀನು ದುಃಖಿತನಾಗಿರಬಹುದು, ಆದರೆ ಕೆಲಸ ನಿಲ್ಲಬಾರದು. ನೀನು ಸಂತೋಷವಾಗಿರಬಹುದು, ಆದರೆ ಏಕಾಗ್ರತೆ, ಫೋಕಸ್ ಮುರಿಯಬಾರದು. ಅಧ್ಯಾಯ 12. ಮ್ಯಾಕಿಯಾವೆಲ್ಲಿಯ ಕಠೋರತೆ. ನಿಕೋಲೋ ಮ್ಯಾಕಿಯಾವೆಲ್ಲಿ ಹೇಳುತ್ತಾನೆ, ಯಾರು ತನ್ನ ಮೇಲೆ ತಾನು ಕಠೋರನಾಗಿರುವುದಿಲ್ಲವೋ ಅವನು ಸಂದರ್ಭಗಳ ಮೇಲೆ ಅವಲಂಬಿತನಾಗುತ್ತಾನೆ. ಶಿಸ್ತು ಎನ್ನುವುದು ಸ್ವಯಂ ಹೇರಿಕೊಂಡ ಕಷ್ಟ, ಇದು ನಿನ್ನನ್ನು ಬಾಹ್ಯ ಕಷ್ಟಗಳಿಂದ ರಕ್ಷಿಸುತ್ತದೆ. ಅಧ್ಯಾಯ 13. ಶಿಸ್ತಿನ ನಿಜವಾದ ಪರೀಕ್ಷೆ. ಯಾರೂ ನೋಡದಿದ್ದಾಗ, ಯಾವುದೇ ಪ್ರತಿಫಲವಿಲ್ಲದಿದ್ದಾಗ, ಯಾವುದೇ ಭಯವಿಲ್ಲದಿದ್ದಾಗಲೂ ನೀನು ಕೆಲಸ ಮಾಡುತ್ತಿದ್ದರೆ ನೀನು ಸಿದ್ಧನಿದ್ದೀಯ ಎಂದರ್ಥ. ಅಧ್ಯಾಯ 14. ಜನರು ನಿನಗೆ ಏನೆನ್ನುತ್ತಾರೆ. ಅವನು ಬಹಳ ಸೀರಿಯಸ್ ಆಗಿದ್ದಾನೆ, ಜೀವನ ಎಂಜಾಯ್ ಮಾಡಲ್ಲ, ವಿಚಿತ್ರವಾಗಿದ್ದಾನೆ ಎನ್ನುತ್ತಾರೆ. ಇದು ಅವಮಾನವಲ್ಲ, ಇದು ಅವರಲ್ಲಿ ಹುಟ್ಟಿದ ಭಯದ ಗುರುತಿಸುವಿಕೆ. ಅಧ್ಯಾಯ 15. ಶಿಸ್ತು ಮತ್ತು ಒಂಟಿತನ. ಹೌದು, ಶಿಸ್ತು ನಿನ್ನನ್ನು ಒಂಟಿಯಾಗಿಸುತ್ತದೆ. ಆದರೆ ನೆನಪಿಡು, ಗುಂಪಿನಲ್ಲಿ ಎಲ್ಲರೂ ಇರುತ್ತಾರೆ, ಶಿಖರದಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ. ಶಿಸ್ತು ನಿನ್ನನ್ನು ಗುಂಪಿನಿಂದ ಬೇರ್ಪಡಿಸುತ್ತದೆ. ಅಧ್ಯಾಯ 16. ಘೋಷಣೆಯಿಲ್ಲದ ಶಕ್ತಿ. ನೀನು ಶಿಸ್ತುಬದ್ಧನಾಗಿದ್ದೀಯಾ ಎಂದು ಹೇಳುವ ಅಗತ್ಯವಿಲ್ಲ. ನಿನ್ನ ಸಮಯ, ನಿನ್ನ ದೇಹ, ನಿನ್ನ ಫಲಿತಾಂಶ ಎಲ್ಲವೂ ತಾವೇ ಮಾತನಾಡುತ್ತವೆ. ಅಧ್ಯಾಯ 17. ಅತ್ಯಂತ ಅಪಾಯಕಾರಿ ಸ್ಥಿತಿ. ಯಾವಾಗ ನೀನು ಹೊಗಳಿಕೆಯಿಂದ ಚಲಿಸುವುದಿಲ್ಲವೋ, ಅವಮಾನದಿಂದ ಕುಗ್ಗುವುದಿಲ್ಲವೋ ಮತ್ತು ಫಲಿತಾಂಶದ ಮೇಲೆ ಅಚಲವಾಗಿರುತ್ತೀಯೋ, ಈ ಸ್ಥಿತಿ ಇತರರನ್ನು ಅಸಹನೀಯಗೊಳಿಸುತ್ತದೆ. ಅಧ್ಯಾಯ 18. ಮ್ಯಾಕಿಯಾವೆಲ್ಲಿಯ ಅಂತಿಮ ಯುದ್ಧ ನೀತಿ. ಗೆಲ್ಲುವ ಅಭ್ಯಾಸ ಮಾಡಿಕೊಂಡವನನ್ನು ತಡೆಯುವುದು ಯುದ್ಧಕ್ಕಿಂತಲೂ ಕಠಿಣ ಎಂದು ನಿಕೋಲೋ ಮ್ಯಾಕಿಯಾವೆಲ್ಲಿ ಹೇಳುತ್ತಾನೆ. ಶಿಸ್ತು ಗೆಲುವಿನ ಅಭ್ಯಾಸವನ್ನು ಮಾಡಿಸುತ್ತದೆ. ಈಗ ಕೊನೆಯ ಮಾತು ಕೇಳು. ನೀನು ಒಬ್ಬರಿಸುವ ಅಗತ್ಯವಿಲ್ಲ, ಕೋಪಗೊಳ್ಳುವ ಅಗತ್ಯವಿಲ್ಲ, ವಿವರಣೆ ನೀಡುವ ಅಗತ್ಯವಿಲ್ಲ. ನೀನು ನಿರ್ಧರಿಸಿದ ಕೆಲಸವನ್ನು ಪ್ರತಿದಿನ ಮಾಡು. ನಿನ್ನ ಮೌನಕ್ಕೆ ಜನರು ಹೆದರುವಷ್ಟು ಶಿಸ್ತುಬದ್ಧನಾಗು. ಶಬ್ದ ಮಾಡುವವರು ಬಹಳ ಜನರಿದ್ದಾರೆ, ಆದರೆ ಪ್ರತಿದಿನ ಕೆಲಸ ಮಾಡುವವನೇ ಇತಿಹಾಸ ಬರೆಯುತ್ತಾನೆ. ಶಿಸ್ತಿನಿಂದ ಏರು, ಮೌನವಾಗಿರು ಮತ್ತು ಫಲಿತಾಂಶಗಳು ಅವರನ್ನು ಬೆಚ್ಚಿ ಬೀಳಿಸಲಿ. ಈಗ ಗಮನವಿಟ್ಟು ಕೇಳು. ಶಿಸ್ತಿನ ನಿಜವಾದ ಪರಿಣಾಮ ನಿನ್ನ ಮೇಲಲ್ಲ, ಇತರರ ಮನಸ್ಸಿನ ಮೇಲೆ ಬೀರುತ್ತದೆ. ಶಿಸ್ತುಬದ್ಧ ಮನುಷ್ಯ ಮಾತನಾಡದೆಯೇ ಇತರರನ್ನು ಏಕೆ ಅಸಹನೀಯಗೊಳಿಸುತ್ತಾನೆ ಎಂದು ಇಂದು ನಾವು ಅರ್ಥ ಮಾಡಿಕೊಳ್ಳೋಣ. ಅಧ್ಯಾಯ 18. ಮುಂದುವರಿದ ಭಾಗ. ಮಾನಸಿಕ ಒತ್ತಡ ಹೇಗೆ ನಿರ್ಮಾಣವಾಗುತ್ತದೆ.
ಜನರು ನಿನ್ನ ಮಾತುಗಳಿಂದ ಮುರಿಯುವುದಿಲ್ಲ, ನಿನ್ನ ನಿರಂತರತೆಯಿಂದ ಕನ್ಸಿಸ್ಟೆನ್ಸಿ ಮುರಿಯುತ್ತಾರೆ. ನೀನು ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದಾಗ, ಪ್ರತಿದಿನ ಅದೇ ಕೆಲಸ ಮಾಡಿದಾಗ, ನೆಪಗಳನ್ನು ಕೊಂದಾಗ ಎದುರಿಗಿರುವವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳುತ್ತದೆ, ಇವನೇ ನಿಲ್ಲದಿದ್ದರೆ ನಾನು ಹೇಗೆ ಎದುರಿಸಲಿ? ಅಧ್ಯಾಯ 19. ಶಿಸ್ತು ವರ್ಸಸ್ ಅಹಂಕಾರ. ಅಹಂಕಾರ ಶಬ್ದವನ್ನು ಬಯಸುತ್ತದೆ, ಶಿಸ್ತು ಮೌನವನ್ನು ಬಯಸುತ್ತದೆ. ನೀನು ಶಿಸ್ತುಬದ್ಧನಾದಾಗ ನಿನ್ನನ್ನು ನೀನು ಸಾಬೀತುಪಡಿಸಲು ಹೋಗುವುದಿಲ್ಲ, ಹೋಲಿಕೆ ಮಾಡಿಕೊಳ್ಳುವುದಿಲ್ಲ, ವಾದ ಮಾಡುವುದಿಲ್ಲ. ಇದು ಅಹಂಕಾರಕ್ಕೆ ಚುಚ್ಚುತ್ತದೆ, ಏಕೆಂದರೆ ಅಹಂಕಾರಕ್ಕೆ ಪ್ರತಿಕ್ರಿಯೆ ರಿಯಾಕ್ಷನ್ ಬೇಕು. ಶಿಸ್ತು ಪ್ರತಿಕ್ರಿಯೆ ನೀಡುವುದಿಲ್ಲ. ಅಧ್ಯಾಯ 20. ಮ್ಯಾಕಿಯಾವೆಲ್ಲಿಯ ಪವರ್ ಶಿಫ್ಟ್. ನಿಕೋಲೋ ಮ್ಯಾಕಿಯಾವೆಲ್ಲಿಗೆ ತಿಳಿದಿತ್ತು, ಯಾರನ್ನು ಪ್ರಚೋದಿಸಲು ಪ್ರವೋಕ್ ಸಾಧ್ಯವಿಲ್ಲವೋ ಅವನನ್ನು ಸೋಲಿಸುವುದು ಅಸಾಧ್ಯ. ಶಿಸ್ತುಬದ್ಧ ವ್ಯಕ್ತಿ ಪ್ರಚೋದನೆಗೆ ಒಳಗಾಗುವುದಿಲ್ಲ, ಅಂತಹವನು ನಿಯಂತ್ರಣಕ್ಕೆ ಸಿಗುವುದಿಲ್ಲ. ಅಧ್ಯಾಯ 21. ಜನರು ನಿನ್ನನ್ನು ತಡೆಯಲು ಏಕೆ ಪ್ರಯತ್ನಿಸುತ್ತಾರೆ? ನೀನು ಸುಧಾರಿಸುತ್ತಿರುವುದನ್ನು, ನೀನು ಮುಂದೆ ಹೋಗುತ್ತಿರುವುದನ್ನು, ನೀನು ಶಾಂತವಾಗಿ ಗೆಲ್ಲುತ್ತಿರುವುದನ್ನು ಜನರು ನೋಡಿದಾಗ ಅವರು ನಾನು ಹೇಗೆ ಉತ್ತಮವಾಗಲಿ ಎಂದು ಕೇಳುವುದಿಲ್ಲ, ಬದಲಾಗಿ ಇವನನ್ನು ಹೇಗೆ ತಡೆಯಲಿ ಎಂದು ಯೋಚಿಸುತ್ತಾರೆ. ಅಧ್ಯಾಯ 22. ಶಿಸ್ತುಬದ್ಧ ಜನರ ಮೇಲೆ ಮೊದಲ ದಾಳಿ. ಮೊದಲ ದಾಳಿ ದೈಹಿಕವಾಗಿರುವುದಿಲ್ಲ, ಅದು ಮಾನಸಿಕವಾಗಿರುತ್ತದೆ. ಇಷ್ಟೊಂದು ಸೀರಿಯಸ್ ಆಗಬೇಕಾ? ಸ್ವಲ್ಪ ಚಿಲ್ ಮಾಡು, ಜೀವನ ಎಂಜಾಯ್ ಮಾಡು. ಇದು ಕಾಳಜಿಯಲ್ಲ, ಇದು ನಿನ್ನ ವೇಗಕ್ಕೆ ಅವರು ಒಡ್ಡುತ್ತಿರುವ ಪ್ರತಿರೋಧ. ಅಧ್ಯಾಯ 23. ಶಿಸ್ತು ಏಕೆ ಅಸಹನೀಯವಾಗುತ್ತದೆ? ಏಕೆಂದರೆ ಶಿಸ್ತುಬದ್ಧ ಮನುಷ್ಯ ಇತರರ ನೆಪಗಳನ್ನು ಬೆತ್ತಲೆ ಮಾಡುತ್ತಾನೆ. ನೀನು ಏನನ್ನು ಹೇಳದೆಯೇ ಅವರಲ್ಲಿ ಸಮಯವಿತ್ತು, ಸಾಧನವಿತ್ತು, ಆದರೆ ಇಚ್ಛಾಶಕ್ತಿ ಇರಲಿಲ್ಲ ಎಂಬ ಸತ್ಯವನ್ನು ಸಾಬೀತುಪಡಿಸುತ್ತೀಯ. ಸತ್ಯವೇ ಅತ್ಯಂತ ಅಸಹನೀಯವಾದದ್ದು. ಅಧ್ಯಾಯ 24. ಸೈಲೆಂಟ್ ಕಂಪ್ಯಾರಿಸನ್ ಟ್ರ್ಯಾಪ್. ಜನರು ನಿನ್ನನ್ನು ನೋಡಿ ತಮ್ಮನ್ನು ಹೋಲಿಸಿಕೊಳ್ಳಲು ಶುರು ಮಾಡುತ್ತಾರೆ. ಹೋಲಿಕೆಯಲ್ಲಿ ಸೋಲು ಕಂಡಾಗ ದ್ವೇಷ ಹುಟ್ಟುತ್ತದೆ. ಶಿಸ್ತು ಈ ಹೋಲಿಕೆಯನ್ನು ಅನಿವಾರ್ಯವಾಗಿಸುತ್ತದೆ. ಅಧ್ಯಾಯ 25. ಮ್ಯಾಕಿಯಾವೆಲ್ಲಿಯ ಕೋಲ್ಡ್ ಇನ್ಸೈಟ್. ನಿಕೋಲೋ ಮ್ಯಾಕಿಯಾವೆಲ್ಲಿಯ ಪ್ರಕಾರ, ಯಾರ ಅನುಮತಿ ಇಲ್ಲದೆ ಮುಂದೆ ಹೋಗುತ್ತಾನೋ ಆ ವ್ಯಕ್ತಿಯನ್ನು ಜನರು ದ್ವೇಷಿಸುತ್ತಾರೆ. ಶಿಸ್ತು ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಅಧ್ಯಾಯ 26. ಶಿಸ್ತು ಮತ್ತು ಭಯದ ಸಮೀಕರಣ. ಭಯ ಶಬ್ದದಿಂದ ಬರುವುದಿಲ್ಲ, ಅದು ನಿರಂತರತೆಯಿಂದ ಬರುತ್ತದೆ. ನೀನು ಬರುತ್ತೀಯ, ನೀನು ಸಿದ್ಧನಾಗಿರುತ್ತೀಯ ಮತ್ತು ಕೆಲಸ ಮಾಡುತ್ತೀಯ ಎಂದು ಜನರಿಗೆ ತಿಳಿದಾಗ ಅವರು ಮಾನಸಿಕವಾಗಿ ಹಿಂದೆ ಸರಿಯುತ್ತಾರೆ. ಅಧ್ಯಾಯ 27. ಶಿಸ್ತುಬದ್ಧ ವ್ಯಕ್ತಿ ಏಕೆ ಅಪಾಯಕಾರಿ ಎನಿಸುತ್ತಾನೆ? ಏಕೆಂದರೆ ಅವನು ಬೇಗ ಉತ್ಸುಕನಾಗುವುದಿಲ್ಲ, ಬೇಗ ನಿರಾಶನಾಗುವುದಿಲ್ಲ, ಬೇಗ ನಿಲ್ಲುವುದಿಲ್ಲ. ಈ ಸ್ಥಿರತೆಯು ಇತರರ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಅಧ್ಯಾಯ 28. ಭಾವನಾತ್ಮಕ ಯುದ್ಧದ ಅಂತ್ಯ. ಶಿಸ್ತು ಭಾವನಾತ್ಮಕ ಆಟಗಳನ್ನು ಕೊಲ್ಲುತ್ತದೆ. ನಾಟಕಗಳು ವ್ಯರ್ಥವಾಗುತ್ತವೆ, ಅಪರಾಧಿ ಭಾವನೆ ಗಿಲ್ಟ್ ಕೆಲಸ ಮಾಡುವುದಿಲ್ಲ, ಕುತಂತ್ರಗಳು ಮ್ಯಾನಿಪ್ಯುಲೇಷನ್ ವಿಫಲವಾಗುತ್ತವೆ. ಏಕೆಂದರೆ ಶಿಸ್ತುಬದ್ಧ ಮನುಷ್ಯ ದಿನಚರಿಯಿಂದ ನಡೆಯುತ್ತಾನೆ, ಮೂಡ್ನಿಂದಲ್ಲ. ಅಧ್ಯಾಯ 29. ಜನರು ನಿನ್ನನ್ನು ಬೇರೆ ತರಹದವನು ಎಂದು ಏಕೆ ಕರೆಯುತ್ತಾರೆ? ನೀನು ಬದಲಾಗಿದ್ದೀಯಾ, ಹಳೆಯ ತರಹ ಇಲ್ಲ, ನಿನ್ನ ಜೊತೆ ಈಗ ಮಜಾ ಇಲ್ಲ. ಇದರ ಅರ್ಥ ಒಂದೇ, ನೀನೀಗ ಅವರ ಕಂಫರ್ಟ್ ಝೋನ್ನಲ್ಲಿ ಫಿಟ್ ಆಗುತ್ತಿಲ್ಲ. ಅಧ್ಯಾಯ 30. ಶಿಸ್ತಿನ ಅತ್ಯಂತ ದೊಡ್ಡ ಭಯ. ಅತ್ಯಂತ ದೊಡ್ಡ ಭಯ ನೀನು ಫೇಲ್ ಆಗುತ್ತೀಯ ಎಂದಲ್ಲ, ನೀನು ನಿಲ್ಲುವುದಿಲ್ಲ ಎಂಬುದು. ಯಾರು ನಿಲ್ಲುವುದಿಲ್ಲವೋ ಅವರು ಅಂತಿಮವಾಗಿ ಗೆದ್ದೇ ಗೆಲ್ಲುತ್ತಾರೆ. ಅಧ್ಯಾಯ 31. ಮ್ಯಾಕಿಯಾವೆಲ್ಲಿಯ ಅಂತಿಮ ಯುದ್ಧ ನೀತಿ. ನಿಕೋಲೋ ಮ್ಯಾಕಿಯಾವೆಲ್ಲಿ ಹೇಳುತ್ತಾನೆ, ಯುದ್ಧದಲ್ಲಿ ಮೊದಲು ಮನಸ್ಸು ಮುರಿಯುತ್ತದೆ, ಆಮೇಲೆ ಶರೀರ. ನಿನ್ನ ಶಿಸ್ತು ನೀನೇನು ಮಾಡದೆಯೇ ಇತರರ ಮನಸ್ಸನ್ನು ಮುರಿಯುತ್ತದೆ. ಈಗ ಕೊನೆಯ ಮಾತು ಕೇಳು, ನಿನ್ನ ಶಿಸ್ತು ನಿನ್ನ ಆಯುಧವಲ್ಲ, ಅದು ನಿನ್ನ ಅಸ್ತಿತ್ವ. ನೀನು ನಿರ್ಧರಿಸಿದ ಕೆಲಸವನ್ನು ಸದ್ದಿಲ್ಲದೆ, ನೆಪಗಳಿಲ್ಲದೆ ಮಾಡಿದಾಗ ಯಾರು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಅವರು ಕೇವಲ ನಿನಗೆ ಹೆದರತೊಡಗುತ್ತಾರೆ. ಶಿಸ್ತಿನಿಂದ ಇರು, ನಿಗೂಢನಾಗಿರು, ಅನ್ರೀಡೆಬಲ್, ಮತ್ತು ನಿನ್ನ ನಿರಂತರತೆಯು ಕೆಲಸ ಮಾಡಲಿ. ಜಗತ್ತು ನಿನ್ನನ್ನು ಮುರಿಯುವುದಿಲ್ಲ, ಶತ್ರು ನಿನ್ನನ್ನು ಮುರಿಯುವುದಿಲ್ಲ, ಪರಿಸ್ಥಿತಿ ನಿನ್ನನ್ನು ಮುರಿಯುವುದಿಲ್ಲ. ನೀನು ಮುರಿಯುವುದು ಆರಾಮದಿಂದ, ಕಂಫರ್ಟ್. ಇಂದು ನಾವು ಆ ಶತ್ರುವನ್ನು ಕೊಲ್ಲೋಣ, ಯಾರ ಮುಖ ಹೊರಗಿಲ್ಲ, ಒಳಗಿದೆ. ಅಧ್ಯಾಯ 33. ಪ್ರಲೋಭನೆ ಟೆಂಪ್ಟೇಷನ್ ಏಕೆ ನಿಜವಾದ ಯುದ್ಧ? ಪ್ರಲೋಭನೆ ಅಬ್ಬರಿಸುವುದಿಲ್ಲ, ಅದು ಮೆಲ್ಲಗೆ ಹೇಳುತ್ತದೆ, ಇವತ್ತು ಬೇಡ, ನಾಳೆ ಚೆನ್ನಾಗಿ ಮಾಡುವ, ಸ್ವಲ್ಪ ರೆಸ್ಟ್ ಬೇಕು. ಈ ದನಿಯೇ ಮಹಾನ್ ವ್ಯಕ್ತಿಗಳು ಮತ್ತು ಸಾಮಾನ್ಯ ವ್ಯಕ್ತಿಗಳ ನಡುವೆ ಕಂದಕ ನಿರ್ಮಿಸುತ್ತದೆ. ಅಧ್ಯಾಯ 34. ಕನ್ಫರ್ಟ್ ಟ್ರ್ಯಾಪ್. ಕನ್ಫರ್ಟ್ ಹೇಳುತ್ತದೆ, ನೀನು ಸಾಕು ಮಾಡಿದ್ದೀಯ. ಶಿಸ್ತು ಹೇಳುತ್ತದೆ, ಕೆಲಸ ಪೂರೈಕೆಯಾಗಿಲ್ಲ. ಕನ್ಫರ್ಟ್ ವರ್ತಮಾನವನ್ನು ಉಳಿಸುತ್ತದೆ, ಶಿಸ್ತು ಭವಿಷ್ಯವನ್ನು ನಿರ್ಮಿಸುತ್ತದೆ. ಅಧ್ಯಾಯ 35. ಮ್ಯಾಕಿಯಾವೆಲ್ಲಿಯ ಕಟು ಸತ್ಯ. ನಿಕೋಲೋ ಮ್ಯಾಕಿಯಾವೆಲ್ಲಿಗೆ ತಿಳಿದಿತ್ತು, ಯಾರು ಸುಖಕ್ಕೆ ದಾಸನಾಗುತ್ತಾನೋ ಅವನು ಸಂಕಷ್ಟದಲ್ಲಿ ಮೊದಲು ಮುರಿಯುತ್ತಾನೆ. ಶ್ರೇಷ್ಠ ವ್ಯಕ್ತಿಗಳು ಕಂಫರ್ಟ್ನಿಂದಲ್ಲ, ಕಂಟ್ರೋಲ್ನಿಂದ ಬದುಕುತ್ತಾರೆ. ಅಧ್ಯಾಯ 36. ಪ್ರಲೋಭನೆ ಯಾವಾಗ ಹೆಚ್ಚು ಬರುತ್ತದೆ? ಗಮನಿಸು, ಯಾರು ನೋಡದಿದ್ದಾಗ, ಯಾವುದೇ ಒತ್ತಡವಿಲ್ಲದಿದ್ದಾಗ, ಯಾವುದೇ ಶಿಕ್ಷೆ ಇಲ್ಲದಿದ್ದಾಗ ಪ್ರಲೋಭನೆ ಬರುತ್ತದೆ.
ಇಲ್ಲೇ ವ್ಯಕ್ತಿತ್ವ ಕ್ಯಾರೆಕ್ಟರ್ ರೂಪುಗೊಳ್ಳುವುದು ಅಥವಾ ಸಾಯುವುದು. ಅಧ್ಯಾಯ 37 ಶ್ರೇಷ್ಠ ಮನಸ್ಸುಗಳ ಮೊದಲ ನಿಯಮ. ಮೂಢ ಪ್ರಸ್ತುತ. ಮನಸ್ಸಿರಲಿ ಇಲ್ಲದಿರಲಿ, ಸುಸ್ತಾಗಿರಲಿ ಇಲ್ಲದಿರಲಿ, ಪ್ರಶಂಸೆ ಸಿಗಲಿ ಬಿಡಲಿ, ಕೆಲಸ ನಡೆದೇ ತೀರುತ್ತದೆ. ಶಿಸ್ತು ಮೂಡ್ಗಿಂತ ಮೇಲಿರುತ್ತದೆ. ಅಧ್ಯಾಯ 38 ಸಣ್ಣ ರಾಜಿಗಳು, ದೊಡ್ಡ ಸೋಲುಗಳು. ಜನರು ಒಂದು ದೊಡ್ಡ ನಿರ್ಧಾರದಿಂದ ಬೀಳುವುದಿಲ್ಲ. ಅವರು 10 ನಿಮಿಷ ತಡವಾಗಿ ಮಾಡೋಣ, ಇವತ್ತು ಬಿಟ್ಟು ಬಿಡೋಣ ಎಂಬ ಸಣ್ಣ ರಾಜಿಗಳಿಂದ ದೊಡ್ಡ ಪತನ ಅನುಭವಿಸುತ್ತಾರೆ. ಅಧ್ಯಾಯ 39 ಮ್ಯಾಕಿಯಾವೆಲ್ಲಿಯ ಕಂಟ್ರೋಲ್ ಪ್ರಿನ್ಸಿಪಲ್. ನಿಕೋಲೋ ಮ್ಯಾಕಿಯಾವೆಲ್ಲಿಯ ನೀತಿಯಂತೆ ಯಾರು ತನ್ನ ಇಚ್ಛೆಗಳನ್ನು ಮಿತಿಯಲ್ಲಿಡುತ್ತಾನೋ ಅವನೇ ಅಧಿಕಾರದಲ್ಲಿ ಉಳಿಯುತ್ತಾನೆ. ಇಚ್ಛೆಗಳು ಅನಿಯಂತ್ರಿತವಾದರೆ ಶಿಸ್ತು ಸಾಯುತ್ತದೆ. ಅಧ್ಯಾಯ 40 ಪ್ರಲೋಭನೆಯನ್ನು ಕೊಲ್ಲುವುದು ಹೇಗೆ. ಶ್ರೇಷ್ಠ ವ್ಯಕ್ತಿಗಳು ಹೋರಾಡುವುದಿಲ್ಲ, ಅವರು ಪರಿಸರವನ್ನು ಬದಲಾಯಿಸುತ್ತಾರೆ. ಗಮನ ಭಂಗ ಮಾಡುವ ವಸ್ತುಗಳನ್ನು ತೆಗೆಯುತ್ತಾರೆ, ಪ್ರಚೋದಕಗಳನ್ನು ಕತ್ತರಿಸುತ್ತಾರೆ. ವಿಲ್ ಪವರ್ ಮೇಲೆ ಮಾತ್ರ ಅವಲಂಬಿತವಾಗುವುದು ಮೂರ್ಖತನ. ವ್ಯವಸ್ಥೆಯೇ ಸ್ಟ್ರಕ್ಚರ್, ಭದ್ರತೆ. ಅಧ್ಯಾಯ 41 ಶಿಸ್ತಿನ ಮೌನ ಲಾಭ. ಪ್ರತಿ ಬಾರಿ ನೀನು ಪ್ರಲೋಭನೆಯನ್ನು ಸೋಲಿಸಿದಾಗ ನಿನ್ನಲ್ಲಿ ಆತ್ಮವಿಶ್ವಾಸವಲ್ಲ, ನಿಶ್ಚಿತತೆ, ಸರ್ಟೆಂಟಿ ಹೆಚ್ಚಾಗುತ್ತದೆ. ನಾನು ಮುರಿಯುವುದಿಲ್ಲ ಎಂಬ ಅರಿವು ನಿನಗೆ ಉಂಟಾಗುತ್ತದೆ. ಈ ಅರಿವೇ ಅತ್ಯಂತ ಅಪಾಯಕಾರಿ ವಿಷಯ. ಅಧ್ಯಾಯ 42 ಪ್ಲೆಷರ್ ಡಿಲೇ ರೂಲ್. ಶ್ರೇಷ್ಠ ಜನರು ಸುಖವನ್ನು ನಿರಾಕರಿಸುವುದಿಲ್ಲ, ಅದನ್ನು ಮುಂದೂಡುತ್ತಾರೆ. ಡಿಲೇ ಮೊದಲು ಕೆಲಸ, ನಂತರ ಸುಖ. ಸಾಮಾನ್ಯ ಜನರು ಇದರ ಉಲ್ಟಾ ಮಾಡುತ್ತಾರೆ. ಮುಂದೂಡುವುದನ್ನು ಕಲಿತರೆ ಗೆಲ್ಲುವುದನ್ನು ಕಲಿತಂತೆ. ಅಧ್ಯಾಯ 43 ಜನರು ಏಕೆ ಬೀಳುತ್ತಾರೆ. ಏಕೆಂದರೆ ಅವರು ಒಂದು ಬಾರಿ ಮಾಡಿದರೆ ಏನಾಗುತ್ತದೆ ಎಂದು ಯೋಚಿಸುತ್ತಾರೆ. ಆದರೆ ವ್ಯತ್ಯಾಸವಾಗುತ್ತದೆ, ಏಕೆಂದರೆ ಮೆದುಳು ಪ್ಯಾಟರ್ನ್ಗಳ ಮೇಲೆ ನಡೆಯುತ್ತದೆ. ಒಂದು ಬಾರಿ ಎಂದರೆ ದಾರಿ ಮಾಡಿಕೊಟ್ಟಂತೆ. ಅಧ್ಯಾಯ 44 ಶಿಸ್ತು ವರ್ಸಸ್ ಡೋಪಮೈನ್. ಪ್ರಲೋಭನೆ ಡೋಪಮೈನ್ ನೀಡುತ್ತದೆ, ಶಿಸ್ತು ಗೌರವ ನೀಡುತ್ತದೆ. ತಕ್ಷಣದ ಸುಖ ಆ ಕ್ಷಣಕ್ಕೆ ಚೆನ್ನಾಗಿರುತ್ತದೆ, ಆದರೆ ಶಿಸ್ತಿನಿಂದ ಬಂದ ಗೌರವ ಶಾಶ್ವತವಾಗಿರುತ್ತದೆ. ಅಧ್ಯಾಯ 45 ಮ್ಯಾಕಿಯಾವೆಲ್ಲಿಯ ಎಚ್ಚರಿಕೆ. ನಿಕೋಲೋ ಮ್ಯಾಕಿಯಾವೆಲ್ಲಿ ಎಚ್ಚರಿಸುತ್ತಾನೆ, ಯಾರು ತನ್ನ ಸುಖವನ್ನು ನಿಯಂತ್ರಿಸುವುದಿಲ್ಲವೋ ಅವನು ತನ್ನ ಪತನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೆ. ಇದು ರಾಜಕೀಯವಲ್ಲ, ಮನೋವಿಜ್ಞಾನ. ಅಧ್ಯಾಯ 46 ಪ್ರಲೋಭನೆಯ ಕೊನೆಯ ರೂಪ. ಅತ್ಯಂತ ಅಪಾಯಕಾರಿ ಪ್ರಲೋಭನೆ ಅಂದರೆ ಕೆಲಸ ಬಿಡುವುದು ಎಂದಲ್ಲ, ಬದಲಾಗಿ ಸ್ವಲ್ಪ ಸಡಿಲವಾಗಿ ಮಾಡು ಎಂಬುದು. ಸಡಿಲವಾದ ಶಿಸ್ತು ಸತ್ತ ಶಿಸ್ತಿಗೆ ಸಮ. ಅಧ್ಯಾಯ 47 ಶ್ರೇಷ್ಠ ಮನಸ್ಸುಗಳ ಅಭ್ಯಾಸ. ಅವರು ಏನು ಮಾಡಬೇಕು ಎಂದು ಕೇಳುವುದಿಲ್ಲ, ಇವತ್ತು ಏನು ಮಾಡಲು ನಿರ್ಧರಿಸಲಾಗಿತ್ತು ಎಂದು ಕೇಳುತ್ತಾರೆ ಮತ್ತು ಅದನ್ನೇ ಮಾಡುತ್ತಾರೆ. ಅಧ್ಯಾಯ 48 ಜನರು ಜೀವನ ಎಂಜಾಯ್ ಮಾಡು ಅಂದಾಗ ನೆನಪಿಡು, ಯಾರು ಇಂದು ಎಂಜಾಯ್ ಮಾಡುತ್ತಾನೋ ಅವನು ನಾಳೆ ವಿವರಣೆ ನೀಡುತ್ತಾ ಕುಳಿತುಕೊಳ್ಳುತ್ತಾನೆ. ಯಾರು ಇಂದು ಶಿಸ್ತಿನಿಂದ ಇರುತ್ತಾನೋ ಅವನು ನಾಳೆ ಎಂಜಾಯ್ ಮಾಡುತ್ತಾನೆ. ಆಯ್ಕೆ ನಿನ್ನದು. ಅಧ್ಯಾಯ 49 ಶಿಸ್ತು ಮತ್ತು ಒಂಟಿತನ. ಹೌದು, ಪ್ರಲೋಭನೆಯನ್ನು ಕೊಂದ ನಂತರ ಒಂಟಿತನ ಬರುತ್ತದೆ, ಆದರೆ ಅದೇ ಒಂಟಿತನ ಭವಿಷ್ಯದಲ್ಲಿ ಗೌರವವಾಗಿ ಬದಲಾಗುತ್ತದೆ. ಅಧ್ಯಾಯ 50 ಅತ್ಯಂತ ದೊಡ್ಡ ಬ್ರೇಕ್ ಥ್ರೂ. ಯಾವ ದಿನ ನೀನು ನನಗೆ ಚೆನ್ನಾಗಿ ಅನಿಸುವುದು ಮುಖ್ಯವಲ್ಲ, ಮಾಡುವುದು ಮುಖ್ಯ ಎಂದು ನಂಬುತ್ತೀಯೋ ಅಂದೇ ನೀನು ಸಾಮಾನ್ಯ ಜನರಿಂದ ಹೊರಬರುತ್ತೀಯ. ಈಗ ಕೊನೆಯ ಮಾತು ಕೇಳು. ಪ್ರಲೋಭನೆ ನಿನಗೆ ತಕ್ಷಣ ಏನನ್ನು ನೀಡುತ್ತದೆ, ಶಿಸ್ತು ನಿನ್ನನ್ನು ಶಾಶ್ವತವಾಗಿ ಏನನ್ನು ಆಗಿ ರೂಪಿಸುತ್ತದೆ. ಯಾರು ಇಂದು ತನ್ನ ಮನಸ್ಸನ್ನು ಸೋಲಿಸುತ್ತಾನೋ ಅವನು ನಾಳೆ ಇಡೀ ಜಗತ್ತನ್ನೇ ಸೋಲಿಸಬಲ್ಲ. ಯಾವುದೇ ರಾಜಿ ಇಲ್ಲ, ಯಾವುದೇ ನೆಪಗಳಿಲ್ಲ. ನಿನ್ನ ಹತ್ತಿರ ಬರಲು ಪ್ರಲೋಭನೆಯೇ ಹೆದರುವಷ್ಟು ಶಿಸ್ತುಬದ್ಧನಾಗು. ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ಶಿಸ್ತು ಸುಲಭ. ಆದರೆ ಅಸಲಿ ಪ್ರಶ್ನೆ ಏನೆಂದರೆ, ಎಲ್ಲವೂ ಮುರಿದು ಬೀಳುತ್ತಿರುವಾಗಲೂ ನೀನು ನಿರ್ಧರಿಸಿದ್ದನ್ನು ಮಾಡುತ್ತೀಯ. ಇಲ್ಲೇ ಅಸಲಿ ಶಕ್ತಿ ಶುರುವಾಗುವುದು. ಅಧ್ಯಾಯ 51 ಒತ್ತಡ, ಪ್ರೆಷರ್ ಏನು ಮಾಡುತ್ತದೆ. ಒತ್ತಡ ನಿನ್ನನ್ನು ಹೊಸಬನನ್ನಾಗಿ ಮಾಡುವುದಿಲ್ಲ, ಅದು ನಿನ್ನನ್ನು ಬೆತ್ತಲೆ ಮಾಡುತ್ತದೆ. ನೆಪಗಳು ಹೊರಬರುತ್ತವೆ, ಹಳೆಯ ಅಭ್ಯಾಸಗಳು ಎದುರಾಗುತ್ತವೆ. ಒಳ್ಳೆಯ ದಿನಗಳು ನೀನೇನು ಮಾಡಬಲ್ಲೆ ಎಂದು ತೋರಿಸುತ್ತವೆ, ಕೆಟ್ಟ ದಿನಗಳು ನೀನು ಅಸಲಿಗೆ ಯಾರು ಎಂದು ತೋರಿಸುತ್ತವೆ. ಅಧ್ಯಾಯ 53 ಜನರು ಎಲ್ಲಿ ಮುರಿಯುತ್ತಾರೆ. ಶತ್ರು ಎದುರಿಗಿದ್ದಾಗ ಜನರು ಮುರಿಯುವುದಿಲ್ಲ. ಶಕ್ತಿ ಕಡಿಮೆಯಾದಾಗ, ಬೆಂಬಲವಿಲ್ಲದಿದ್ದಾಗ, ಫಲಿತಾಂಶ ಕಾಣದಿದ್ದಾಗ ಜನರು ಮುರಿಯುತ್ತಾರೆ. ಇಲ್ಲೇ ಶಿಸ್ತಿನ ನಿಜವಾದ ಪರೀಕ್ಷೆ. ಅಧ್ಯಾಯ 54 ಮ್ಯಾಕಿಯಾವೆಲ್ಲಿಯ ಸಂಕಷ್ಟ ನಿಯಮ. ನಿಕೋಲೋ ಮ್ಯಾಕಿಯಾವೆಲ್ಲಿಗೆ ತಿಳಿದಿತ್ತು, ಯಾರು ಶಾಂತಿಯ ಸಮಯದಲ್ಲಿ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾನೋ ಅವನೇ ಸಂಕಷ್ಟದಲ್ಲಿ ಉಳಿಯುತ್ತಾನೆ. ಒತ್ತಡದ ಸಮಯದಲ್ಲಿ ಹೊಸ ಶಕ್ತಿ ಹುಟ್ಟುವುದಿಲ್ಲ, ಹಳೆಯ ಸಿದ್ಧತೆ ಕೆಲಸಕ್ಕೆ ಬರುತ್ತದೆ. ಅಧ್ಯಾಯ 55 ಭಾವನಾತ್ಮಕ ಕುಸಿತ ವರ್ಸಸ್ ವ್ಯವಸ್ಥಿತ ಕ್ರಿಯೆ. ಪರಿಸ್ಥಿತಿ ಹದಗೆಟ್ಟಾಗ ಸಾಮಾನ್ಯ ಮನುಷ್ಯ ಹೆದರುತ್ತಾನೆ, ಪ್ರತಿಕ್ರಿಯಿಸುತ್ತಾನೆ. ಶಿಸ್ತುಬದ್ಧ ಮನುಷ್ಯ ದಿನಚರಿಯನ್ನು ಹಿಡಿಯುತ್ತಾನೆ, ಭಾವನೆಗಳನ್ನು ನಿರ್ಲಕ್ಷಿಸುತ್ತಾನೆ. ಸಿಸ್ಟಮ್ ಎನ್ನುವುದು ಗಾಬರಿಗೆ ಪ್ಯಾನಿಕ್ ಮದ್ದು. ಅಧ್ಯಾಯ 56 ಶಿಸ್ತು ಗಾಬರಿಯನ್ನು ಹೇಗೆ ಕೊಲ್ಲುತ್ತದೆ. ಮೆದುಳಿಗೆ ದಾರಿ ಕಾಣದಿದ್ದಾಗ ಗಾಬರಿ ಉಂಟಾಗುತ್ತದೆ. ದಿನಚರಿ ದಾರಿ ತೋರಿಸುತ್ತದೆ. ಮುಂದಿನ ಹೆಜ್ಜೆ ಗೊತ್ತು, ಮುಂದಿನ ಸಮಯ ಗೊತ್ತು, ಕೆಲಸ ಗೊತ್ತು.
ಅದಕ್ಕೆ ಶಿಸ್ತುಬದ್ಧ ಮನುಷ್ಯ ಗಾಬರಿಯಾಗುವುದಿಲ್ಲ. ಅಧ್ಯಾಯ 57 ವರ್ಸ್ಟ್ ಡೇಸ್ ರೂಲ್. ಶ್ರೇಷ್ಠ ಜನರು ಒಂದು ನಿಯಮ ಪಾಲಿಸುತ್ತಾರೆ, ಅತ್ಯಂತ ಕೆಟ್ಟ ದಿನದಲ್ಲೂ ಕನಿಷ್ಠ ಗುಣಮಟ್ಟವನ್ನು ಮಿನಿಮಮ್ ಸ್ಟ್ಯಾಂಡರ್ಡ್ ಬಿಡುವುದಿಲ್ಲ. ವೇಗ ಕಡಿಮೆಯಾಗಬಹುದು, ಸಮಯ ಕಡಿಮೆಯಾಗಬಹುದು, ಆದರೆ ನಿರಂತರತೆ ಮುರಿಯುವುದಿಲ್ಲ. ಅಧ್ಯಾಯ 58 ಮ್ಯಾಕಿಯಾವೆಲ್ಲಿಯ ಮಾನಸಿಕ ಕವಚ. ನಿಕೋಲೋ ಮ್ಯಾಕಿಯಾವೆಲ್ಲಿಯ ತಿಳುವಳಿಕೆಯಂತೆ ಯಾರು ಕಠಿಣ ಸಮಯದಲ್ಲಿ ತನ್ನ ನಿಯಮಗಳನ್ನು ಬದಲಿಸುತ್ತಾನೋ ಅವನು ಮೊದಲೇ ಸೋತಿದ್ದಾನೆ ಎಂದರ್ಥ. ಅಧ್ಯಾಯ 59 ಯಾರು ನೋಡದಿದ್ದಾಗ. ಕೆಟ್ಟ ಸಮಯದಲ್ಲಿ ಯಾವುದೇ ಪ್ರಶಂಸೆ ಇರುವುದಿಲ್ಲ. ಇಲ್ಲೇ ಶಿಸ್ತು ಅತ್ಯಂತ ಶಕ್ತಿಶಾಲಿಯಾಗುತ್ತದೆ, ಏಕೆಂದರೆ ಇಲ್ಲಿ ಅಹಂಕಾರವಲ್ಲ, ವ್ಯಕ್ತಿತ್ವ ಕೆಲಸ ಮಾಡುತ್ತದೆ. ಅಧ್ಯಾಯ 60 ಶಿಸ್ತು ವರ್ಸಸ್ ಸ್ವಯಂ ಅನುಕಂಪ, ಸೆಲ್ಫ್ ಪಿಟಿ. ಅನುಕಂಪ ಹೇಳುತ್ತದೆ, ನನಗೇಕೆ ಹೀಗಾಯಿತು? ಶಿಸ್ತು ಕೇಳುತ್ತದೆ, ಮುಂದಿನ ಹೆಜ್ಜೆ ಏನು? ಒಂದು ಪ್ರಶ್ನೆ ನಿನ್ನನ್ನು ನಿಲ್ಲಿಸುತ್ತದೆ, ಇನ್ನೊಂದು ಮುಂದೆ ಕೊಂಡೊಯ್ಯುತ್ತದೆ. ಅಧ್ಯಾಯ 61 ಜನರು ನಿನ್ನನ್ನು ಬಿಟ್ಟಾಗ. ಒತ್ತಡದಲ್ಲಿ ಜನರು ದೂರವಾಗುತ್ತಾರೆ, ಬೆಂಬಲ ಮಾಯವಾಗುತ್ತದೆ, ಫೋನ್ ಮೌನವಾಗುತ್ತದೆ. ಈ ಕ್ಷಣವೇ ನಾಯಕರನ್ನು ರೂಪಿಸುತ್ತದೆ. ಒಂಟಿಯಾಗಿದ್ದರೂ ದಿನಚರಿ ಪಾಲಿಸುವವನು ತಡೆಯಲಾಗದವನಾಗುತ್ತಾನೆ, ಅನ್ಸ್ಟಾಪಬಲ್. ಅಧ್ಯಾಯ 62 ಸೋಲಿನ ನಡುವೆ ಶಿಸ್ತು. ಸೋಲಿನ ಸಮಯದಲ್ಲಿ ಪ್ರೇರಣೆ ಶೂನ್ಯವಾಗಿರುತ್ತದೆ, ಆದರೆ ಶಿಸ್ತು ಆತ್ಮವಿಶ್ವಾಸದ ಮೇಲೆ ನಡೆಯುವುದಿಲ್ಲ, ಅದು ಬದ್ಧತೆಯ ಕಮಿಟ್ಮೆಂಟ್ ಮೇಲೆ ನಡೆಯುತ್ತದೆ. ಅಧ್ಯಾಯ 63 ಮ್ಯಾಕಿಯಾವೆಲ್ಲಿಯ ಕೋಲ್ಡ್ ಸ್ಟ್ರಾಟಜಿ. ಯಾರು ವಿಪತ್ತಿನಲ್ಲಿ ಸ್ಥಿರವಾಗಿರುತ್ತಾನೋ ಅವನೇ ದೀರ್ಘಕಾಲ ಅಧಿಕಾರದಲ್ಲಿರುತ್ತಾನೆ. ಒತ್ತಡದ ನಡುವಿನ ಸ್ಥಿರತೆಯೇ ಅಸಲಿ ಅಧಿಕಾರ. ಅಧ್ಯಾಯ 64 ನೋವಿನ ನಡುವೆ ಶಿಸ್ತು. ನೋವಿರುತ್ತದೆ, ಸುಸ್ತಾಗಿರುತ್ತದೆ, ಒಂಟಿತನವಿರುತ್ತದೆ, ಆದರೆ ಶಿಸ್ತುಬದ್ಧ ಮನುಷ್ಯ ನೋವನ್ನು ಸಂಕೇತವೆಂದು ಭಾವಿಸುವುದಿಲ್ಲ, ಅವನು ಅದನ್ನು ಕೇವಲ ಶಬ್ದ, ನಾಯ್ಸ್ ಎಂದು ಭಾವಿಸುತ್ತಾನೆ. ಅಧ್ಯಾಯ 65 ಅಂತಿಮ ಆಂತರಿಕ ಬದಲಾವಣೆ. ಯಾವ ದಿನ ನೀನು ಪರಿಸ್ಥಿತಿ ನನ್ನ ಕೈಯಲ್ಲಿಲ್ಲ, ಆದರೆ ನನ್ನ ಅಭ್ಯಾಸಗಳು ನನ್ನ ಕೈಯಲ್ಲಿವೆ ಎಂದು ಕಲಿಯುತ್ತೀಯೋ, ಅಂದು ಒತ್ತಡ ನಿನ್ನ ಶತ್ರುವಾಗುವುದಿಲ್ಲ, ಅದು ನಿನ್ನನ್ನು ಸೋಸುವ ಫಿಲ್ಟರ್ ಆಗುತ್ತದೆ. ಈಗ ಕೊನೆಯ ಮಾತು ಕೇಳು. ಒತ್ತಡ ನಿನ್ನನ್ನು ಮುರಿಯಲು ಬಂದಿಲ್ಲ, ಅದು ನಿನ್ನನ್ನು ಆಯ್ಕೆ ಮಾಡಲು ಬಂದಿದೆ. ಯಾರು ಕೆಟ್ಟ ಸಮಯದಲ್ಲಿ ಶಿಸ್ತು ಬಿಡುವುದಿಲ್ಲವೋ ಅವನೇ ಒಳ್ಳೆಯ ಸಮಯದಲ್ಲಿ ಎಲ್ಲರಿಗೂ ಭಯ ಹುಟ್ಟಿಸುತ್ತಾನೆ. ನೋವಾದಾಗ ಶಿಸ್ತಿನಿಂದ ಇರು, ಅನ್ಯಾಯವಾದಾಗ ಮೌನವಾಗಿರು. ಹೀಗೆಯೇ ದಂತಕಥೆಗಳು, ಲೆಜೆಂಡ್ಸ್ ರೂಪುಗೊಳ್ಳುವುದು. ಒಂದು ಸಮಯ ಬರುತ್ತದೆ, ಅಲ್ಲಿ ನಿನಗೆ ಪ್ರೇರಣೆಯ ಮೋಟಿವೇಶನ್ ಅಗತ್ಯವಿರುವುದಿಲ್ಲ. ನೀನು ಎದ್ದು ಕೆಲಸ ಮಾಡುತ್ತೀಯ, ನೀನು ಸುಸ್ತಾಗಿದ್ದರೂ ಮಾಡುತ್ತೀಯ, ಮನಸ್ಸು ಬೇಡವೆಂದರೂ ಮಾಡುತ್ತೀಯ. ನೀನು ಇಲ್ಲಿಯವರೆಗೆ ಬಂದಿದ್ದರೆ ಈ ವಿಡಿಯೋ ನಿನಗಾಗಿ. ಅಧ್ಯಾಯ 66 ಮೋಟಿವೇಶನ್ ಏಕೆ ಮಾಯವಾಗುತ್ತದೆ. ಮೋಟಿವೇಶನ್ ಒಂದು ಭಾವನೆ, ಭಾವನೆ ಅಸ್ಥಿರ. ಶ್ರೇಷ್ಠ ಜನರು ಭಾವನೆಯ ಮೇಲೆ ನಡೆಯುವುದಿಲ್ಲ, ವ್ಯವಸ್ಥೆಯ ಸಿಸ್ಟಮ್ ಮೇಲೆ ನಡೆಯುತ್ತಾರೆ. ಸಿಸ್ಟಮ್ ಸಿದ್ಧವಾದ ಮೇಲೆ ಮೋಟಿವೇಶನ್ ಅಪ್ರಸ್ತುತವಾಗುತ್ತದೆ. ಅಧ್ಯಾಯ 67 ಅಂತಿಮ ಶಿಫ್ಟ್ ಭಾವನೆಯಿಲ್ಲದೆ ಮಾಡುವುದು. ಅಂತಿಮ ಶಿಸ್ತಿನ ನಿಯಮ, ಭಾವನೆಗಳು ಐಚ್ಛಿಕ, ಆಪ್ಷನಲ್, ಕ್ರಿಯೆ ಕಡ್ಡಾಯ, ಮ್ಯಾಂಡೇಟರಿ. ನೀನು ಚೆನ್ನಾಗಿ ಅನುಭವಿಸಲಿ ಅಥವಾ ಇಲ್ಲದಿರಲಿ, ದಿನಚರಿ ಬದಲಾಗುವುದಿಲ್ಲ. ಅಧ್ಯಾಯ 68 ಮ್ಯಾಕಿಯಾವೆಲ್ಲಿಯ ಅಂತಿಮ ಸಿದ್ಧಾಂತ. ಯಾವುದು ಅಭ್ಯಾಸವಾಗುತ್ತದೋ ಅದಕ್ಕೆ ಆದೇಶ ನೀಡುವ ಅಗತ್ಯವಿರುವುದಿಲ್ಲ. ಶಿಸ್ತು ಯಾವಾಗ ಸ್ವಭಾವವಾಗುತ್ತದೋ ಆಗ ಬಾಹ್ಯ ಶಕ್ತಿಗಳು ವ್ಯರ್ಥವಾಗುತ್ತವೆ. ಅಧ್ಯಾಯ 69 ಆಂತರಿಕ ವಾದವಿಲ್ಲದ ಹಂತ. ಈಗ ನಿನ್ನ ಮೆದುಳಿನಲ್ಲಿ ವಾದ ನಡೆಯುವುದಿಲ್ಲ, ಮಾಡಲೇ ಬೇಡವೇ, ಇವತ್ತು ಬಿಡಲೆ. ಈ ಧ್ವನಿಗಳು ಸಾಯುತ್ತವೆ, ಏಕೆಂದರೆ ನಿರ್ಧಾರ ಮೊದಲೇ ತೆಗೆದುಕೊಳ್ಳಲಾಗಿದೆ. ಅಧ್ಯಾಯ 70 ಐಡೆಂಟಿಟಿ ಲಾಕ್. ಈಗ ನೀನು ನಾನು ಶಿಸ್ತು ಪಾಲಿಸುತ್ತೇನೆ ಎಂದು ಹೇಳುವುದಿಲ್ಲ, ನೀನೇ ಶಿಸ್ತಾಗಿರುತ್ತೀಯ. ನಾನು ಶಿಸ್ತುಬದ್ಧ ವ್ಯಕ್ತಿ. ಗುರುತು ಬದಲಾದಾಗ ಆಯ್ಕೆಗಳು ಕೊನೆಯಾಗುತ್ತವೆ. ಅಧ್ಯಾಯ 71 ಶಿಸ್ತು ಮತ್ತು ಅಹಂಕಾರದ ಅಂತ್ಯ. ಅಂತಿಮ ಶಿಸ್ತಿನಲ್ಲಿ ಅಹಂಕಾರವಿರುವುದಿಲ್ಲ, ಪ್ರದರ್ಶನವಿಲ್ಲ, ಸುಪೀರಿಯಾರಿಟಿ ಇಲ್ಲ, ಕೆಲಸ ನಡೆಯುತ್ತಿದೆ ಎಂಬ ಅರಿವಷ್ಟೇ ಸಾಕು. ಅಧ್ಯಾಯ 72 ಜನರು ಈ ಹಂತಕ್ಕೆ ಏಕೆ ಹೆದರುತ್ತಾರೆ. ಏಕೆಂದರೆ ಇಲ್ಲಿ ನೀನು ವಿವರಣೆ ನೀಡುವುದಿಲ್ಲ, ಸಮರ್ಥಿಸಿಕೊಳ್ಳುವುದಿಲ್ಲ, ನೀನು ಕೇವಲ ಕಾರ್ಯನಿರ್ವಹಿಸುತ್ತೀಯ. ಆಪರೇಟ್ ಮಾಡುವ ಮನುಷ್ಯನನ್ನು ಊಹಿಸಲು ಸಾಧ್ಯವಿಲ್ಲ. ಅಧ್ಯಾಯ 73 ಮೌನವೇ ನಿನ್ನ ಘನತೆಯಾಗುತ್ತದೆ. ಈಗ ಜನರು ನಿನ್ನ ಬಗ್ಗೆ ನಿನ್ನನ್ನು ಕೇಳುವುದಿಲ್ಲ, ನಿನ್ನ ಫಲಿತಾಂಶ, ನಿರಂತರತೆ ಮತ್ತು ಸ್ಥಿರತೆಯನ್ನು ನೋಡಿ ಸುಮ್ಮನಾಗುತ್ತಾರೆ. ಅಧ್ಯಾಯ 75 ಪ್ರತಿಫಲವಿಲ್ಲದ ಶಿಸ್ತು. ಈ ಹಂತದಲ್ಲಿ ಪ್ರತಿಫಲ ತಡವಾಗಿ ಬರುತ್ತದೆ, ಆದರೆ ನಿನಗೆ ವ್ಯತ್ಯಾಸವಾಗುವುದಿಲ್ಲ, ಏಕೆಂದರೆ ಈಗ ಶಿಸ್ತು ಪ್ರತಿಫಲಕ್ಕಾಗಿ ಅಲ್ಲ, ನಿನ್ನ ಆತ್ಮಗೌರವಕ್ಕಾಗಿ. ಅಧ್ಯಾಯ 76 ಅಲುಗಾಡದ ದಿನಚರಿ. ಈಗ ಹೊಗಳಿಕೆ ಅಥವಾ ತೆಗಳಿಕೆ ಯಾವುದೂ ನಿನ್ನನ್ನು ಅಲುಗಾಡಿಸುವುದಿಲ್ಲ, ಸೋಲು ಕೂಡ ಏನೂ ಮಾಡದು, ದಿನಚರಿ ನಡೆಯುತ್ತಲೇ ಇರುತ್ತದೆ. ಅಧ್ಯಾಯ 77 ಮ್ಯಾಕಿಯಾವೆಲ್ಲಿಯ ಅಂತಿಮ ಎಚ್ಚರಿಕೆ. ಯಾರನ್ನು ತಡೆಯಲು ಸಾಧ್ಯವಿಲ್ಲವೋ ಅವರ ಜೊತೆ ಜನರು ಹೋರಾಡುವುದಿಲ್ಲ, ಅವರು ದಾರಿ ಬದಲಿಸಿಕೊಳ್ಳುತ್ತಾರೆ. ಅಂತಿಮ ಶಿಸ್ತು ಜನರನ್ನು ಪಕ್ಕಕ್ಕೆ ಸರಿಯುವಂತೆ ಮಾಡುತ್ತದೆ. ಅಧ್ಯಾಯ 78 ಭಯ ಶಾಶ್ವತವಾದಾಗ. ಜನರು ಇವನು ಇವತ್ತು ಏನು ಮಾಡುತ್ತಾನೆ ಎಂದು ಯೋಚಿಸುವುದಿಲ್ಲ, ಇವನು ಯಾವಾಗಲೂ ಹೀಗೆಯೇ ಮಾಡುತ್ತಾನೆ ಎಂದು ಯೋಚಿಸುತ್ತಾರೆ.
ನಿರಂತರತೆ ಭಯವನ್ನು ಶಾಶ್ವತವಾಗಿಸುತ್ತದೆ. ಅಧ್ಯಾಯ 79 ಶಿಸ್ತಿನ ಅಂತಿಮ ಫಲ. ಕೇಳದೆಯೇ ಸಿಗುವ ಗೌರವ, ಹೋರಾಡದೆಯೇ ಸಿಗುವ ಸ್ಥಾನ, ಅಬ್ಬರಿಸದೆಯೇ ಸಿಗುವ ಅಧಿಕಾರ, ಇವೆಲ್ಲವೂ ಅಂತಿಮ ಶಿಸ್ತಿನ ಉಪ ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸ್. ಅಧ್ಯಾಯ 80 ನೀನು ಈಗ ಯಾರ ಜೊತೆ ಹೋರಾಡುತ್ತಿದ್ದೀಯಾ? ನೀನು ಈಗ ಜಗತ್ತಿನ ಜೊತೆ ಹೋರಾಡುತ್ತಿಲ್ಲ, ಜನರ ಜೊತೆ ಹೋರಾಡುತ್ತಿಲ್ಲ. ನೀನು ಕೇವಲ ನಿನ್ನ ಗುಣಮಟ್ಟ ಸ್ಟ್ಯಾಂಡರ್ಡ್ ಕೆಳಗಿಳಿಯದಂತೆ ನೋಡಿಕೊಳ್ಳುತ್ತಿದ್ದೀಯಾ? ಇದೇ ಅತ್ಯಂತ ಕಠಿಣ ಹೋರಾಟ. ಅಧ್ಯಾಯ 81 ಅಂತಿಮ ಸ್ಥಿತಿಯ ಹೆಸರು. ಈ ಸ್ಥಿತಿಯ ಹೆಸರು ಇರ್ರಿವರ್ಸಿಬಲ್. ಹಿಂದೆ ಹೋಗುವುದು ಕಷ್ಟ, ನಿಲ್ಲುವುದು ಅಸಾಧ್ಯ, ಬೀಳುವುದು ತಾತ್ಕಾಲಿಕ. ಒಮ್ಮೆ ಇಲ್ಲಿಗೆ ತಲುಪಿದರೆ ನೀನು ಜಗತ್ತನ್ನು ಬದಲಿಸಬೇಕಾಗುತ್ತದೆ. ಈಗ ಕೊನೆಯ ಮಾತು ಕೇಳು. ನೀನೀಗ ನಿನ್ನನ್ನು ಪುಷ್ ಮಾಡುವ ಅಗತ್ಯವಿಲ್ಲ, ನಿನಗೆ ನೀನೇ ವಿವರಿಸುವ ಅಗತ್ಯವಿಲ್ಲ. ಏಕೆಂದರೆ ಶಿಸ್ತು ಈಗ ನಿನ್ನ ನಿರ್ಧಾರವಲ್ಲ, ಅದು ನಿನ್ನ ಗುರುತು. ನಿನ್ನ ಶ್ರಮಕ್ಕಿಂತ ನಿನ್ನ ಸ್ಥಿರತೆಗೆ ಜನರು ಹೆದರುವಷ್ಟು ಶಿಸ್ತುಬದ್ಧನಾಗು. ಸದ್ದು ಮಾಡಬೇಡ, ಘೋಷಿಸಬೇಡ, ಬರೀ ಕೆಲಸ ಮಾಡು. ನೋ ಮೋಟಿವೇಶನ್, ನೋ ಎಮೋಷನ್, ಓನ್ಲಿ ಎಕ್ಸಿಕ್ಯೂಷನ್. ಇಲ್ಲೇ ದಂತಕಥೆಗಳು ಹುಟ್ಟುವುದು.